ಮೇಡಮ್ ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ. ನೋಡ್ಬೋದಾ? ನೋಡ್ಬೋದು. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ, ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಕಲರ್, ಚೆನ್ನಾಗಿದೆ movie. ಸ್ಕ್ರೀನು, ಕಲರ್ ಎಲ್ಲ ಎಂಡಿಂಗ್ ಅಲ್ಲಿ ತುಂಬಾ ಮೈ ಜುಮ್ ಅನ್ಸೋ ತರ ಇತ್ತು. ನೋಡ್ಬೋದಾ ಸಖತ್ತಾಗಿದೆ. ಫ್ಯಾಮಿಲಿ? ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ಚೆನ್ನಾಗಿದೆ ಮೂವಿ. ನೋಡ್ಬೋದಾ ಫ್ಯಾಮಿಲಿ? ಮೂವಿ ತುಂಬಾ ಚೆನ್ನಾಗಿದೆ. ಹಾ 100 ಪಕ್ಕ ಸರ್, ಗ್ಯಾರಂಟಿ. ತುಂಬಾ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಸರ್. ತುಂಬಾ ಸೂಪರ್ ಆಗಿದೆ. 100 Acting ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಆಗಿದೆ ಸರ್. ಅದೇ ಇಂಥ ಇಂಟ್ರೋ ಆದ್ಮೇಲೆ ಫೈಟ್ ಸೀನ್ ಇದೆ ಕಾಡು ಒಳಗಡೆ, ಸಕ್ಕದ ಎಕ್ಸ್ಟ್ರಾರ್ಡಿನರಿ. ಅದೇ ಇಂಥ ಮೂವಿ ಬೇಕು ಅಂತೀರಾ? ಇಂಥ ಮೂವಿ ಸರ್ ಕನ್ನಡಕ್ಕೆ ತುಂಬಾ ಬೇಕು ಸರ್. ಫ್ಯಾಮಿಲಿ ನೋಡ್ಬೋದಾ? ಸೂಪರ್ ಆಗಿ ನೋಡ್ಬೋದು. 100 ಡೇಸ್ ಗ್ಯಾರಂಟಿ. ಫ್ಯಾಮಿಲಿ ಸಮೇತ ಒಂದು ನೋಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಗಿತ್ತು ಸರ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ ನೋಡ್ಬೋದು. ಓಕೆ ಸರ್. ಸೂಪರ್ ಆಗೈತೆ ಸರ್ ಫಿಲ್ಮ್. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಡೈರೆಕ್ಷನ್ ಯಾವ್ದ್ರ ಬಗ್ಗೆ ಮಾತಾಡಂಗಿಲ್ಲ ಸರ್. ಎಕ್ಸಿಕ್ಯೂಟಿವ್ ಅನ್ನೋದು ಒಂದು ಪಾಯಿಂಟ್ ಇಲ್ಲ. ಹಾ ಕಾಂತಾರ ಏನಿತ್ತು ಅದ್ರ 10 ಪಟ್ಟು ಅಲ್ಲ 100 ಪಟ್ಟು ಐತೆ ಫಿಲಮ್. ಬ್ಲಾಕ್ ಬಸ್ಟರ್ 1000 ಕೋಟಿ ಗ್ಯಾರಂಟಿ. ಹೀರೋಯಿನ್ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿಯೊಬ್ರು ಎಲ್ಲಾ ಕಲಾವಿದ್ರು, ಡೈರೆಕ್ಷನ್ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಯಾವ್ದ್ರ ಬಗ್ಗೆ ಒಂದು ಪಾಯಿಂಟ್ ನೆಗೆಟಿವ್ ಮಾತಾಡಕ್ಕಾಗಲ್ಲ ಸರ್. ಅದ್ಭುತವಾಗೈತೆ ಫಿಲಮ್ ಮಾತ್ರ. ಇಂಥ ಸಿನಿಮಾ ರಾಜ್ಬಿ ಶೆಟ್ಟಿ ರಿಷಬ್ ಶೆಟ್ಟಿ ಸರ್ಗೆ ಮೂವಿ ಸೂಪರ್ ಆಗೈತೆ, ಅಲ್ಟಿ ಆಗೈತೆ. ಇನ್ನೊಂದು ಪಾರ್ಟ್ 3 ಬೇರೆ ಬರುತ್ತೆ, ಸಗದಾಗೈತೆ. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಡೈರೆಕ್ಟರ್ ಸೂಪರ್, ರಿಷಬ್ ಶೆಟ್ಟಿ ಸೂಪರ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ತಿರ್ಗಾ ಇನ್ನೊಂದು ಶೋ ನೋಡ್ಬಿಟ್ಟೆ ಹೀರೋಯಿನ್ ಬಗ್ಗೆ ಅವರು ಪರ್ಫೆಕ್ಟ್ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿ. ವಿಲ್ಲನ್ ರೋಲ್ ಮಾಡವ್ರೆ, ಹೀರೋಯಿನ್ ಆಗು ಮಾಡವ್ರೆ. ಇಂಥ ಮೂವಿ ಬೇಕು ಅಂತೀರಾ? ಇಂತ ಮೂವಿ ಬೇಕು ನಮ್ ಕರ್ನಾಟಕಕ್ಕೆ. ಬೇಕು. ಬೇಕು. ಹೇಗಿತ್ತು ಮೂವಿ? ಮೂವಿ ಮಾತ್ರ ಸೂಪರ್ ಬ್ರೋ. ಅಲ್ಟಿ ಅಲ್ಟಿ ನೋಡ್ಬೋದಾ? ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡವ್ರೆ. ಹಾ ಇನ್ನೊಂದ್ಸಲ ಬಂದ್ ನೋಡ್ತೀವಿ ಬ್ರೋ. ನೋಡ್ತೀರಾ? ಓಕೆ. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ಬಿಟ್ರು ನೆಕ್ಸ್ಟ್ ಇವ್ರೆ. ನೆಕ್ಸ್ಟ್ ಇವರೇ ಯಾರು ಗುರು? ಓಕೆ. ನಮ್ ಕನ್ನಡ ಇಂಡಸ್ಟ್ರಿಗೆ ಈ ತರ ಮೂವಿಗಳು ಕೊಡ್ತಾ ಇರ್ಬೇಕು ಅಂತ ಹೇಳ್ತೀರಾ? ಹೆಂಗೆ? ಕನ್ನಡ ಇಂಡಸ್ಟ್ರಿಗೆ ಎಲ್ಲ ಬೇಕು ಗುರು. ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅಲ್ಟಿ ಫಿಲಮ್. ಹೀರೋಯಿನ್ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಹೀರೋಯಿನ್ ಆಕ್ಟರ್ ಬೇರೆ ರೋಲ್ ಕೊಡ್ಬೇಕಾಯ್ತು. ಸೂಪರ್ ಬ್ರೋ. ಕಾಂತಾರ ಚಾಪ್ಟರ್ 1 ಹೇಗಿತ್ತು? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೋಡ್ಬೋದು ಇನ್ನು ಒಂದ್ಸಲ. ನೋಡ್ಬೋದಾ? ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಚೆನ್ನಾಗಿದೆ. ಅಲ್ಲ, ಅವ್ರು ಡೈರೆಕ್ಷನ್ ಮಾಡಿದ್ರೆ ಎಲ್ಲ ಚೆನ್ನಾಗಿದೆ. ಏನೂ ಹೇಳಂಗಿಲ್ಲ. ಎಂತ ಸಿಚುಯೇಷನ್ ಮಧ್ಯ ಕಾಮಿಡಿ ಪಂಚ್ಗಳು ಹಾಕಿದಾರೆ ನೋಡಿ, ಅದು ತುಂಬಾ ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ 100ಗೆ? 100ಗೆ 200. 200. ಓಕೆ. ಮೂವಿ ಸೂಪರ್ ಆಗಿದೆ. 100 ಡೇಸ್ ನೋಡ್ಬೋದು. 100 ಡೇಸ್ ಹೋಗುತ್ತಾ? 100 ಡೇಸ್ ಗ್ಯಾರಂಟಿ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಆಗಿದೆ. ಸೂಪರ್ ಆಕ್ಟಿಂಗ್. ಓಕೆ, ರಿಷಬ್ ಶೆಟ್ಟಿ ಅವ್ರಿಗೆ ತುಂಬಾ ಸಲ್ಯೂಟ್. ಸೂಪರ್ ಬಾಯ್. ಸರ್ ಹೇಗಿತ್ತು? ಸೆಕೆಂಡ್ ಆಫ್ ಸೂಪರ್. ಸೆಕೆಂಡ್ ಹಾಫ್ ಸೂಪರ್. ಎಕ್ಸ್ಟ್ರಾಡಿನರಿ ಬ್ರೋ. ಬ್ರೋ ಹೇಗಿತ್ತು? ವರ್ಷಗಳ ನಂತರ ಒಂದು ಒಳ್ಳೆ ಚಿತ್ರಣ ಕೊಟ್ಟಿದ್ದಾರೆ. ಇನ್ನೂ 4 ಸಲ ನೋಡ್ಬೇಕು ಫಿಲ್ಮನ. ಇನ್ನು 5 ಸಲ ನೋಡ್ಬೇಕು ನಾವು. ಸೂಪರ್ ಆಗೈತೆ ಬ್ರೋ. ಚೆನ್ನಾಗೈತೆ ಬ್ರೋ. ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಆಕ್ಟಿಂಗ್ ಬ್ರೋ. ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗೈತೆ. ಸೂಪರ್ ಆಗಿದೆ. ಸೂಪರ್. ಎಲ್ಲರೂ ನೋಡಿ ಬಂದು ಚೆನ್ನಾಗಿದೆ ಫಿಲಂ. ಅಲ್ಟೆ ಸೂಪರ್ ಮೂವಿ. ರಿಷಬ್ ಶೆಟ್ಟಿ ಒಳ್ಳೆ ಆಕ್ಟಿಂಗ್. ಚೆನ್ನಾಗಿದೆ ಸರ್. 2 ಸಮಯ ಟಿಕೆಟ್ ಸಿಗ್ತಿಲ್ಲ. 2ನೇ ಶೋ ಟಿಕೆಟ್ ಸಿಗ್ತಾ ಇಲ್ಲ. ಹಾ, ಸರ್. ನೀವು ಸರಿ ಮತ್ತೆ. ಸರ್ ಓಕೆ. ಫುಲ್ ಸರ್. ಮೊದಲನೇ ಸಲ ನೋಡಲ್ಲ, ಏನ್ ಅನ್ನಿಸ್ತು? ಸರ್ ಇನ್ನು ನೋಡ್ಬೇಕು ಅನ್ಸುತ್ತೆ. ಇನ್ನು 3 ಸಲ ನೋಡ್ಬೇಕು ಅನ್ಸ್ಬಿಡುತ್ತೆ. ನೋಡ್ಬೇಕು ಅನ್ನಿಸ್ತು. ಹೌದು ಸರ್. ಅದಕ್ಕೆ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಫುಲ್ ಸರ್. ಸೂಪರ್ ಸರ್. ಮತ್ತೆ ಹೀರೋಯಿನ್ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್. ಹುಡುಗಿ ಊರೇನು ಒಳ್ಳೆ ಸೂಪರ್ ಸರ್. ಹಾ. ಸೂಪರ್. ಮತ್ತೆ ಇನ್ನೊಂದು ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಒಳ್ಳೆ ಮೂವಿ ಆಕ್ಷನ್ ಎಲ್ಲ ಫುಲ್ ಚೆನ್ನಾಗಿ ಸರ್. ಹಾ. ಓಕೆ. ಇನ್ನೊಂದು ಟ್ರಿಪ್ ಹೋಗಿ ನಮಗೆ ಟಿಕೆಟ್ ಸಿಗ್ತಿಲ್ಲ. ಇನ್ನೊಂದು ಟ್ರಿಪ್ ಸಾಯಂಕಾಲ ಹೋಯ್ತು ಸರ್. 8 ಗಂಟೆ ಹೋಗುತ್ತೆ ಸರ್. ಓಕೆ. ಓಕೆ. ಇಂತ ಕನ್ನಡ ಮೂವಿಗೆ ಇಂತ ಮೂವಿ ಬರ್ಬೇಕು ಅಂತೀರಾ? ಇನ್ನು ಸರ್ ಬರ್ಬೇಕು ಫಿಲಮ್. ಇನ್ನು ಚೆನ್ನಾಗಿ ಮುಂದೆ ಬರ್ಬೇಕು. ಬರ್ಲೇಬೇಕು ಸರ್. ಯಾವ್ದೋ ಒಂದು ಯಾವ ಪಾತ್ರ ಇಷ್ಟ ಆಯ್ತು ಒಳಗಡೆ? ಸರ್ ಫುಲ್ ಇಷ್ಟ ಆಯ್ತು. ಫಸ್ಟ್